ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ನಾನು ಇವತ್ತು ಹೇಳಕ್ಕೆ ಹೊರಟಿರೋ ವಿಷಯ ಏನಂದರೆ, ಮನುಷ್ಯನ ಜೀವನ ಎಷ್ಟು ಮಟ್ಟಿಗಿದೆ ಅಂದರೆ, ಇವತ್ತಿದ್ದವ್ರು ನಾಳೆ ಇರ್ತೀವಿ ಅಂತ ಹೇಳೋಕ್ಕೆ ಆಗಲ್ಲ. ಎಲ್ಲರಿಗೂ ಗೊತ್ತಿರುವಂಗೆ ಇವತ್ತು ಪ್ರತಿಯೊಬ್ಬರು ಯೂಟ್ಯೂಬರ್ಸ್ನು ರಿಪ್ಸುಮಾ ಅಂಟೆ ಅಂತ ಹಾಕ್ತಿದ್ದಾರೆ. ಆದರೂ ನಾನು ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ನನಗೆ ನಿನ್ನೆ ನೈಟ್ ಗೊತ್ತಾದಿಲ್ಲಂದೂ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾವು ಡೈಲಿ ಅವ್ರನ್ನ ಫಾಲೋ ಮಾಡ್ತೀವಿ. ಹೇಳ್ಬೇಕಂದ್ರೆ ನಾನು ಸ್ವಾತಿ ಅವ್ರನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿನೇ 5 ರಿಂದ 6 ವರ್ಷ ಆಯಿತು. ನಾನು ಅಂತಲ್ಲ, ನಮ್ಮ ಮನೇಲಿ ಪ್ರತಿಯೊಬ್ಬರು ಅವ್ರನ್ನ ಫಾಲೋ ಮಾಡ್ತಾರೆ. ನನ್ನ ತಂಗಿದಿರು, ನಮ್ಮ ತಮ್ಮ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ. ಅವ್ರ ವೀಡಿಯೋಸ್ ಎಲ್ಲ ನೋಡ್ತೀವಿ, ತುಂಬಾ ಇಷ್ಟಪಡ್ತೀವಿ. ಅದರಲ್ಲೂ ಅವ್ರ ಅಮ್ಮನ ಚಾನಲ್ ಸ್ಟಾರ್ಟ್ ಆದಮೇಲಂತೂ ಅವ್ರ ಚಾನಲ್ಲು ನೋಡ್ತಾಯಿದ್ವಿ. ಚೆನ್ನಾಗೂ ಅಡುಗೆ ಎಲ್ಲ ಮಾಡೋರು ಆಂಟಿ. ನಿಜವಾಗ್ಲೂ ತುಂಬ ಕನೆಕ್ಟಿವಿಟಿ. ಅವ್ರ್ಯಾರೋ ನಾವೆಲ್ಲಿರ್ತೀವೋ ಅವರೆಲ್ಲಿರ್ತೀವೋ. ಆದರೆ ಇವತ್ತು ಅವರಿಲ್ಲ ಅಂತ ಕೇಳಿದ ತಕ್ಷಣ ನಿಜವಾಗ್ಲೂ ಯಾರೋ ನಮ್ಮ ಸ್ವಂತದವರೇ ಏನೋ ಆದ್ರೇನೋ ಅನ್ನೋ ಥರ ಫೀಲ್ ಆಯಿತು. ತುಂಬಾ ಬೇಜಾರಾಯಿತು. ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಕೆಲವರೆಲ್ಲ ಅಂದ್ಕೊತಾರೆ ವ್ಯೂಸಿಗೋಸ್ಕರ ಮಾಡಿದ್ದಾರೆ ಅಂತ. ವ್ಯೂಸಿಗೋಸ್ಕರ ಇದನ್ನೇ ಮಾಡಬೇಕು ಅಂತ ಏನಿಲ್ಲ. ಎಂತೆಂಥ ದೊಡ್ಡ ಯೂಟ್ಯೂಬರ್ಸು ಮಾಡಿದ್ದಾರೆ. ಮಾಡಲೋ ಬೇಡ ಅಂದ್ಬಿಟ್ಟು ಯೋಚನೆ ಮಾಡಿ ನಾನು ವೀಡಿಯೋ ಮಾಡ್ತಿದ್ದೀನಿ. ಆದರೆ ತುಂಬಾ ಬೇಜಾರಾಗ್ತಿದೆ. ನಾನು ಹೇಳೋದು ಏನಂದರೆ, ಇರೋದು ಒಂದೇ ಜೀವನ. ಅದರಲ್ಲಿ ಆ ಜೀವನದಲ್ಲಿ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಯಾಕೆ ಬೇಕಲ್ವಾ? ಕೆಲವರೆಲ್ಲ ಅಂದ್ಕೊತಾರೆ ವ್ಯೂಸಿಗೋಸ್ಕರ ಮಾಡ್ತಿದ್ದಾರೆ, ಎಲ್ಲರೂ ಆಗ್ತಿದ್ದಾರೆ ಅಂತ, ಇವರು ಆಗ್ತಾರೆ ಅಂತ. ಆ ಥರ ವ್ಯೂಸಿಗೋಸ್ಕರ ಇದನ್ನೇ ಮಾಡಬೇಕಂತ ಏನಿಲ್ಲ. ಆದರೆ ತುಂಬಾ ಬೇಜಾರಾಗ್ತಾಯಿದೆ ಇವತ್ತಂತೂ. ನಾವು ಒಬ್ಬರು ಯೂಟ್ಯೂಬಿಗೆ ಬಂದಿದ್ದೀವಿ ಅಂದರೆ ಅವ್ರನ್ನ ನೋಡಿಬಿಟ್ಟೇ ನಾವು ಮಾಡ್ಬೋದು ಅನ್ನೋ ಥರ. ನೋಡಿ, ಅಂಥ ಮಗಳನ್ನ ಎತ್ತೋದಕ್ಕೆ ಎಷ್ಟು ಪುಣ್ಯ ಮಾಡಿದ್ರೆ. ಪ್ರತಿಯೊಂದು ತಾಯಿಗೂ ಸ್ವಾತಿ ಅಂತ ಮಗಳಿದ್ರೆ ಯಾವ ತಾಯಿನೂ ಕಷ್ಟಪಡಬೇಕಾಗಿಲ್ಲ. ಫಸ್ಟು ಮೊದಲು ಅವರು ತರಕಾರಿ ಅಂಗಡಿ ಮಾಡ್ಕೊಂಡಿದ್ರು. ತರಕಾರಿ ಅಂಗಡಿ ಲಾಸ್ ಆಯಿತು, ಕೊರೋನಾ ಟೈಮಲ್ಲಿ ವರ್ಕ್ ಆಗಿಲ್ಲ ಅಂದ್ಬಿಟ್ಟು ಪಾಪ ಮಗಳು ಅಮ್ಮಗೊಂದು ಚಾನಲ್ ಓಪನ್ ಮಾಡಿಕೊಟ್ಟು ಅವ್ರ ಚಾನಲು ಕ್ಲಿಕ್ ಆಗಿ, ಹಾಗೆ ತಮ್ಮನಿಗೂ ಕೂಡ ಮದುವೆ ಮಾಡಿ ಅವರು ನಮ್ಮಂಗೆ ಮಧ್ಯಮ ವರ್ಗದ ಜನ, ಏನು ತುಂಬ ಶ್ರೀಮಂತಕ್ಕೆ ಅಂತ ಬಂದಂಥವ್ರಲ್ಲ. ಮಧ್ಯಮ ವರ್ಗದಲ್ಲಿ ಬೆಳೆದು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಅವರು ಒಂದು ಜೀವನ ಕಟ್ಕೊಂಡಿರೋಂಥ ಹುಡುಗಿ. ನೋಡಿದರೆ ನಮ್ಮ ಸ್ವಂತದಲ್ಲೇ ಯಾರೋ ಅನ್ನೋ ಥರ ತುಂಬ ಕನೆಕ್ಟಿವಿಟಿ. ನಾವ್ಯಾರೋ ನಾವು ಒಂದು ದಿವಸನೂ ಮಾತು ಕೂಡ ಆಡಿಲ್ಲ. ಅಂಥದ್ರಲ್ಲಿ ನಾವು ಇಷ್ಟು ಕನೆಕ್ಟ್ ಆಗಿದ್ದೀವಿ ಅಂದರೆ, ಮನುಷ್ಯನ ಜೀವನ ಹೆಂಗಿದೆ ಅಂದರೆ, ಪ್ರತಿದಿನ ನಾನು ಅವ್ರ ವಿಡಿಯೋ ಹಾಕ್ತಾನೆ. ಈ ನಡುವೆ ಅವ್ರ ಅಮ್ಮಗೆ ಹುಷಾರಿಲ್ಲ ಅಂತ ಅಂದಮೇಲೆ ಅಂತೂ ಸ್ವಲ್ಪ ಕಮ್ಮಿನೇ ಮಾಡೋದು. 2 ತಿಂಗಳಾಯಿತು ಅವ್ರ ಅಮ್ಮಗೆ ಕ್ಯಾನ್ಸರ್ ಅಂತೇಳಿ. ಅವತ್ತಂತೂ ತಡ್ಕೊಳೋಕ್ಕೆ ಆಗಿಲ್ಲ. ತುಂಬಾ ಬೇಜಾರಾಯಿತು. ನಾನು ನಮ್ಮ ಮನೇಲಿ ಎಲ್ಲರಿಗೂ ಹೇಳಿದೆ, ನೋಡಿ ಈ ಥರ ಸ್ವಾತಿ ಅವ್ರ ಅಮ್ಮಗೆ ಕ್ಯಾನ್ಸರ್ ಅಂತೆ, ಮನುಷ್ಯಂದು ಎಷ್ಟು ವಿಚಿತ್ರ ಅಂತ. ನಾನು ಸರಿಯಾಗ್ಬೋದೇನೋ ಅಂದ್ಕೊಂಡಿದ್ದೆ. ಶಿವಣ್ಣ ಅವರಿಗೆಲ್ಲ ನೋಡಿ ಆಪ್ರೇಷನ್ ಮಾಡಿಕೊಂಡು ಚೆನ್ನಾಗಿ ಬದುಕೊಂಡು ಬಂದರು. ಹಂಗೆ ಆಗ್ಬೋದು, ಅದೆಲ್ಲ ಮಾಮೂಲಿ. ಇವಾಗ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ. ಪ್ರತಿದಿನ ಪಾಪ ಹುಡುಗಿ ಆಸ್ಪತ್ರೆಗೆಲ್ಲ ಕರ್ಕೊಂಡೋಗಿ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಟ್ರೀಟ್ಮೆಂಟ್ ಎಲ್ಲ ಕಿದ್ವೈಗೆ ಎಲ್ಲ ಆಸ್ಪತ್ರೆಗೆಲ್ಲ ಕರ್ಕೊಬರೋರು. ಚೆನ್ನಾಗಿ ಪ್ರತಿಯೊಂದು ಹೆಂಗಿದ್ದಾರೆ ಏನು ಅಂತ. ಆದರೆ ಬರ್ತಾ ಫೇಸ್ನು ತೋರಿಸ್ತಾ ಇರಲಿಲ್ಲ. ನಮಗೂ ಬೇಜಾರಾಗೋದು. ಆದರೂ ತುಂಬಾ ಸಣ್ಣ ಆಗಿದ್ರು. ಈ ನಡುವೆ ಅಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಮುಖನ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಗಂಡು ಮಕ್ಕಳು ಥರ ಜವಾಬ್ದಾರಿ ತಗೊಂಡು ಸ್ವಾತಿ ಮನೇನ ನಡೆಸ್ತಾಯಿದ್ರು. ಹಂಗೆ ಅಪ್ಪ ಅಮ್ಮಗೊಂದು ಒಳ್ಳೆ ಮನೆ ಮಾಡಿಕೊಟ್ಟು ಇರೋದಕ್ಕೆ. ಫಸ್ಟು ಚಿಕ್ಕ ಮನೆಯಲ್ಲಿದ್ದರು. ಸ್ವಲ್ಪ ಚೆನ್ನಾಗಾದ್ಮೇಲೆ ಒಂದು ಮನೆ ಮಾಡಿಕೊಟ್ಟು ಚೆನ್ನಾಗೇ ಬದುಕ್ತಾಯಿದ್ರು. ಅಂಥವ್ರು ಇದ್ದಕ್ಕಿದ್ದಂಗೆ ಇಲ್ಲ ಅಂದರೆ ನಾವು ಕೇಳೋರಿಗೆ ಇಷ್ಟು ಬೇಜಾರಾಗುತ್ತೆ ಅಂದರೆ, ಯಾವಾಗಲೂ ನೋಡ್ಕೊಂಡಿರೋ ಇನ್ನು ಮಗ ಹೆಂಗಿರ್ಬೇಕು ಅಂತಲೇ ಹೇಳೋಕ್ಕಾಗ. ನಾನು ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಮಗಳು ಇನ್ನು ಹೆಂಗಿರ್ತಾರೋ. ಅದರಲ್ಲೂ ಸ್ವಾತಿ ಜಾಸ್ತಿ ಬೇರೆಯವ್ರ ಹತ್ರ ಕನೆಕ್ಟ್ ಆಗಿಲ್ಲ. ಅಮ್ಮ ಮಗಳು ಅಂದರೆ ಸ್ವಂತ ಅಮ್ಮ ಮಗಳು ಅನ್ನೋದಕ್ಕಿಂತ ಫ್ರೆಂಡ್ಲಿ ಆಗಿದ್ರು. ತುಂಬಾ ಕ್ಲೋಸ್ ಫ್ರೆಂಡ್ ಥರ ಇದ್ದರು. ಪ್ರತಿಯೊಂದಕ್ಕೂ ಹೇಳ್ಕೊಂಡು, ಮತ್ತು ಸ್ವಾತಿ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಅವ್ರು ಬಂದು ಬಟ್ಟೆ ಮಡ್ಚ್ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಕ್ಕೂ ಹೆಲ್ಪ್ ಮಾಡಿಕೊಂಡು ಚೆನ್ನಾಗೇ ಇದ್ದಂಥ ಅಮ್ಮ ಇವತ್ತಿಲ್ಲ ಅಂದರೆ, ಯಾವ ಹೆಣ್ಮಕ್ಳಿಗೆ ಈ ಸಂಕಟ ಬೇಡ. ಹೇಳೋಕ್ಕಾಗ್ತಾಯಿಲ್ಲ. ಮಾಡಬಾರ್ದು, ವಿಡಿಯೋ ಮಾಡಬಾರ್ದು ಅಂದ್ಕೊಂಡೇ ಇದ್ದೆ. ಎಲ್ಲರೂ ಹಾಕ್ತಿದ್ದಾರೆ. ನಾವು ನಿಜವಾಗ್ಲೂ ಅವರಿಂದ ನಾವೊಂದು ಇನ್ಸ್ಪಿರೇಷನ್ ಆಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀವಿ. ಅಂಥದ್ದು ಇರಲಿ. ನಾವು ಆ ವ್ಯೂಸಿಗೋಸ್ಕರ ಅಂತಲ್ಲ, ಬೇಜಾರಾಗ್ತದೆ. ಅದಕ್ಕೋಸ್ಕರ ಒಂದು ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸುಹಾಸ್ ಹೆಂಡ್ತಿ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ. ಪಾಪ ಒಂದು ಮಗು ಆಗೋವರೆಗೂ ಇದ್ದಿದ್ರು ಚೆನ್ನಾಗಿರ್ತಾಯಿತ್ತು. ಬೇಜಾರಾಗುತ್ತೆ ನಿಜವಾಗ್ಲೂ. ಮದುವೆ ಆಗಿ ವರ್ಷವೂ ತುಂಬಿಲ್ಲ ತೀರೋಗಿ. ದಯವಿಟ್ಟು ಆ ಹುಡುಗಿನ ಯಾರು ದೂರಕ್ಕೆ ಹೋಗ್ಬೇಡಿ. ಏನು ಮಾಡೋಕ್ಕಾಗುತ್ತೆ? ಯಾರಿಂದನೂ ಏನೂ ಆಗಲ್ಲ. ಯಾರ್ದು ಆ ಥರ ಈ ಥರ ಕೆಲವರೆಲ್ಲ ತುಂಬ ಜನ ಹೇಳ್ತಾರೆ, ಅವ್ರು ಬಂದಮೇಲೆ ಆ ಥರ ಆಯ್ತದೆ. ಯಾರಿಗೂ ಆ ಥರ, ಯಾವ ಹೆಣ್ಮಕ್ಳಿಗೂ ಆ ಥರ ಮನಸ್ಸನ್ನ ನೋಯಿಸ್ಬೇಡಿ. ಯಾರಿಂದ ಯಾರಿಗೂ ಏನೂ ಆಗಿಲ್ಲ. ಏನು ಮಾಡೋದು, ದೇವರು ಅಷ್ಟೇ ಆಯಸ್ಸು ಕೊಟ್ಟಿದ್ರು ಅನಿಸುತ್ತೆ. ಏನೋ ದೇವರು ಅವ್ರನ್ನ ಮುಂದೇನಾದರೂ ಚೆನ್ನಾಗಿರಲಿ. ಅವರಿಗೆ ಸ್ವಾತಿ ನಿನಗೆ ನೋವನ್ನ ತಡ್ಕೊಳೋ ಶಕ್ತಿ ಕೊಡಲಿ ಅಂತ ಕೇಳ್ಬೋದು ಅಷ್ಟೇ. ನಾವು ಬೇರೆ ಏನೂ ಹೇಳೋಕ್ಕಾಗಲ್ಲ. ನಿಮಗೆ ಸ್ವಾತಿಗೆ ಮತ್ತು ಸುಹಾಸ್ಗೆ ನಿಮ್ಮ ಅಮ್ಮನ ಕಳ್ಕೊಂಡಿದ್ದೀರ, ನಾವು ಏನು ಹೇಳೋಕ್ಕಾಗಲ್ಲ. ನಿಮಗೆ ನೋವು ತಡ್ಕೊಳೋ ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊಬೋದು ಅಷ್ಟೇ, ಬೇರೆ ಏನೂ ಕೇಳ್ಕೊಳಕ್ಕಾಗಲ್ಲ.
ಕ್ಯಾನ್ಸರ್ ಅಂದ್ರೇ ಭಯ ಆಗೈತೆ ತುಂಬ ಜನಗೆ. ಯಾಕಂದರೆ ನಮಗೆ ಅನುಭವ ಇರೋ ಥರ ನಮ್ಮನೆಯವ್ರ ಚಿಕ್ಕಪ್ಪಗೂ ಒಬ್ರಿಗೂ ಕ್ಯಾನ್ಸರ್ ಇತ್ತು. ತುಂಬ ಖರ್ಚು ಮಾಡಿದರು, ತುಂಬಾ ಓಡಾಡಿದರು. ಉಳಿತಾರೇನೋ ಅಂದ್ಕೊಂಡಿದ್ದು, ನೋಡೋಕ್ಕೆ ಆ್ಯಕ್ಟಿವ್ ಆಗೇ ಇದ್ದರು, ಆದರೆ ಉಳ್ಕೊಂಡಿಲ್ಲ. ನಂಗೆ ಆವಾಗಲೇ ಗೊತ್ತಾಯಿತು, ನೀನು ಇಷ್ಟು ದುಡ್ಡು ಖರ್ಚು ಮಾಡಿದ್ರು ಕ್ಯಾನ್ಸರ್ ಅನ್ನೋದಕ್ಕೆ ಔಷಧಿನೇ ಇಲ್ಲ. ಯಾರೋ ಒಬ್ಬರು ಕೆಲವೊಬ್ಬರು, ಅದರಲ್ಲೂ ದೇವರ ಆಶೀರ್ವಾದ, ಈ ದುಡ್ಡು ಅಂತ ಹೇಳ್ಬೇಕು, ದೇವರ ಆಶೀರ್ವಾದ ಅಂತ ಹೇಳ್ಬೇಕು ಗೊತ್ತಿಲ್ಲ. ಪಾಪ ಇವರು ಕೂಡ ತುಂಬಾ ಖರ್ಚು ಮಾಡಿದರು ನೋಡಿ. ಶಿವಣ್ಣ ಬದುಕ್ಬಂಡ್ರು. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ. ಕ್ಯಾನ್ಸರ್ ಅಂದ್ರೇ ಪ್ರತಿಯೊಬ್ಬರಿಗೂ ಭಯ ಆಗುತ್ತೆ, ಕೇಳಿದ್ರೇ ಭಯ ಆಗುತ್ತೆ. ನಿಜವಾಗ್ಲೂ ಹತ್ರ ಇದ್ದು ಅನುಭವಿಸಿರೋರಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಅಷ್ಟೇ ಮಾತ್ರ ನಾವು ಕೇಳ್ಕೊಬೋದು, ಬೇರೆ ಏನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ನಮಗೆ ಏನು ಹೇಳೋಕ್ಕಾಗುತ್ತೆ ಹೇಳಿ. ಹೋಗಿ ಹತ್ರ ಸಿಕ್ಕಿ ನಾವು ಮಾತಾಡಿದ್ರು ಹೆಂಗೆ ಹೇಳೋದು, ಹೆಂಗೆ ನಾವು ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಏನೋ ಒಟ್ನಲ್ಲಿ ನಾನೇನು ಕೇಳೋದಂದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮಕ್ಕಳಿಗೆ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಅಷ್ಟೇ ನಾನು ಬೇಡ್ಕೊಳ್ಳೋಕ್ಕಾಗೋದು. ಅವರು ಕೂಡ ಯಾರು ಏನು ಹೇಳಿದ್ರು ಅದನ್ನೆಲ್ಲ ಫಾಲೋ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ದಾರೆ. ಯಾರು ಏನು ಮಾಡಿದ್ರು ಫಾಲೋ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಏನು ಥರ ಬೇಜಾರಾಗುತ್ತೆ. ಯಾರ್ಯಾರೋ ನಾವೇ ಇದೆಲ್ಲ ಅವಶ್ಯಕತೆನೇ ಇಲ್ಲ. ಆದ್ರೂ ನಮಗೆಷ್ಟು ಕನೆಕ್ಟ್ ಆಗಿದ್ದೀವಿ ಅಂದರೆ ಪ್ರತಿದಿನ ನಾವು ಅವ್ರ ವಿಡಿಯೋ ನೋಡ್ತೀವಿ. ಅವ್ರನ್ನ ಫಾಲೋ ಮಾಡೋರು, ಅವರಮ್ಮನ ಫಸ್ಟು 5 ವರ್ಷದಿಂದ ಸ್ವಾತಿನ ಫಾಲೋ ಮಾಡ್ತಿದ್ವು. ಆಮೇಲೆ ಅವರಮ್ಮ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಆಗಿ, ಏನೋ ಸ್ವಂತದವ್ರೇನೋ ಅಂತ ಅವ್ರು ಮಾಡೋ ಅಡುಗೆಗಳು ನೋಡ್ತಾಯಿದ್ವಿ. ಒಂದು ದಿವಸ ಮಗ ಫ್ರ್ಯಾಂಕ್ ಮಾಡ್ದ, ನಾನು ಅಮ್ಮ ಇರಲ್ಲ, ನಾನು ಹೋಗ್ತಾಯಿದ್ದೀನಿ, ವಿಷ ಮಾಡಿಸಿದ್ದೀನಿ, ನಾನು ಹೊರಗಡೆ ಹೋಗಿ ಅಲ್ಲೇ ದುಡ್ಕೊಂಡು ಅಲ್ಲೇ ಇರ್ತೀನಿ ಅಂತ. ಆವತ್ತಿನ ದಿವಸ ಆ ಫ್ರ್ಯಾಂಕ್ ವಿಡಿಯೋನ ಇನ್ನೂ ನಾನು ಮರೆಯೋಕ್ಕಾಗಿಲ್ಲ. ತುಂಬಾ ಬೇಜಾರಾಯ್ತು. ನಾನು ನನ್ನ ಮಗ ಇವತ್ತು ಅದ್ರ ಬಗ್ಗೆನೇ ಮಾತಾಡ್ದು, ಹೆಂಗೆ ಸುಹಾಸ್ ಹೋಗ್ತೀಯ ನೀನು, ನಮ್ಮನ್ನು ಬಿಟ್ಟು ಹೆಂಗೆ ಹೋಗ್ತೀಯ ನೀನು, ಹೆಂಗೋ ಇರಲಿ, ಇವಾಗ ಯೂಟ್ಯೂಬ್ ಹೆಂಗೋ ಕ್ಲಿಕ್ ಆಗ್ತಿದೆ, ನಂಗೆ ಯಾರೋ ವೀಡಿಯೋ ಮಾಡಿಕೊಡೋರು, ಯಾರು ಎಡಿಟಿಂಗ್ ಮಾಡಿಕೊಡೋರು ಅಂತ ಕೇಳಿದರು. ಅವೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ನಿಜವಾಗ್ಲೂ. ಮನುಷ್ಯನ ಜೀವನ ಎಷ್ಟು ನೀರಿನ ಮೇಲಿನ ಗುಳ್ಳೆ ಥರ, ಇವಾಗ ಹುಟ್ಟಿ ಯಾವಾಗ ಮಾಯ ಆಗುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಎಷ್ಟು ಡೇಂಜರಸ್ ಅಂದರೆ ಕ್ಯಾನ್ಸರ್ ಅನ್ನೋದು, ಎಷ್ಟು ಬೇಗ ಆಟ್ಕೊಳ್ಳುತ್ತೆ ಅಂದರೆ ಕೇವಲ 2 ತಿಂಗಳು. ಪಾಪ ಅವ್ರಿಗೆ ಗೊತ್ತಾಗಿ ಕೂಡ 2 ತಿಂಗಳು. ಆದಷ್ಟು ಅವರು ಕೂಡ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ. ಎಲ್ಲರೂ ಕಮೆಂಟ್ ಕೂಡ ಮಾಡೋರು, ಆದಷ್ಟು ಬೇಗ ಆಪ್ರೇಷನ್ ಮಾಡಿಸಿ ಸ್ವಾತಿ ಅಂತ. ಅವರು ಕೂಡ ಟ್ರೀಟ್ಮೆಂಟ್ ಕೊಡಿಸ್ತಾನೇ ಇದ್ದರು. ಆದರೆ ಏನು ಮಾಡೋದು, ನಿಜವಾಗ್ಲೂ ಇದು ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಇಷ್ಟು ಬೇಗ ಹಿಂಗೆ ಆಗುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಬೇಜಾರಾಗ್ತಾಯಿದೆ. ಮತ್ತು ಅವ್ರ ಸೊಸೆ ಸ್ನೇಹ ಇವಾಗ ಇತ್ತೀಚೆಗೆ ಮದುವೆಯಾಗಿ ಬಂದಿದ್ದಾಳೆ. ಪಾಪ ಆ ಹುಡುಗಿಗೆ ಏನೂ ಗೊತ್ತಾಗಲ್ಲ, ಇನ್ನೂ ಚಿಕ್ಕವಳು. ಪ್ಲೀಸ್ ಅವಳಿಗೂ ಕೂಡ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಅವಳು ತಾನೇ ಏನು ಮಾಡ್ತಾಳಲ್ವಾ, ಅವಳ ಪರಿಸ್ಥಿತಿ ನೀವು ಅವಳ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ಒಂದು ಹೆಣ್ಣಾಗಿ ಕೆಲವರಿಗೆಲ್ಲ ಪ್ರೆಗ್ನೆನ್ಸಿ ಇರುವಾಗ ಯಾವ ಥರ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ಅವ್ರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ. ಯಾಕಂದರೆ ಎಲ್ಲರೂ ಪ್ರೆಗ್ನೆಂಟ್ ಆದವರೆಲ್ಲ ಆರಾಮಾಗಿ ಚೆನ್ನಾಗಿರಲ್ಲ. ಯಾರೋ ಒಬ್ಬರು ಚೆನ್ನಾಗಿರ್ತಾರೆ, ಕೆಲವೊಬ್ಬರು ಡೆಲಿವರಿ ಆಗೋ ತನಕನೂ ತುಂಬಾ ಕಷ್ಟಪಡ್ತಾರೆ. ಯಾಕಂದರೆ ಒಂದು ತಾಯಿ ಆಗಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಎಷ್ಟು ನೋವು ಇರುತ್ತಂತ. ಅವರಿಗೂ ಕೂಡ ಬ್ಯಾಡ್ ಕಮೆಂಟ್ ಮಾಡಬೇಡಿ, ಅವ್ರ ಪಾಡಿಗೆ ಅವ್ರನ್ನ ಚೆನ್ನಾಗಿರಕ್ಕೆ ಬಿಡಿ ಅಷ್ಟೇ. ಮತ್ತು ಇನ್ನೊಂದು ಏನಂದರೆ, ಅವಳು ಬಂದಾಗ ಕೆಲವರೆಲ್ಲ ಕಾಮೆಂಟ್ ಮಾಡ್ತಿದ್ರು ಸೊಸೆ ಕಾಲು ಗುಣ ಸರಿ ಇಲ್ಲ ಅಂತ. ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ನಿಮ್ಮ ಮನೆಗಳಲ್ಲೂ ಹೆಣ್ಮಕ್ಳಿದಾವಲ್ವಾ, ನಾವು ಒಂದು ಹೆಣ್ಣಾಗಿ ಬೇರೆಯವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡಬಾರ್ದು. ನಮ್ಮ ಬಗ್ಗೆನೂ ಬೇರೆಯವ್ರು ಯಾರು ಆ ಥರ ಮಾತಾಡಿ ನಮಗೆ ಎಷ್ಟು ನೋವಾಗುತ್ತೆ, ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ನೋವಾಗುತ್ತೆ. ಯಾರ ಕಾಲ ಗುಣದಿಂದ ಯಾರಿಗೆ ಏನೂ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ, ದೇವರು ಅವ್ರಿಗೆ ಅಷ್ಟೇ ಆಯಸ್ಸು ಕೊಟ್ಟಿದ್ರು ಅನಿಸುತ್ತೆ. ನಾನು ಕೇಳೋದಿಷ್ಟೇ, ಸುಮಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ನಾವಿನ್ನೇನು ಹೇಳೋಕ್ಕಾಗಲ್ಲ, ಅಷ್ಟು ಮಾತ್ರ ನಾವು ಕೇಳ್ಕೊಬೋದು. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಅದನ್ನು ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡೋಕ್ಕೆ, ನಿನ್ನೆ ಅದನ್ನ ಕೇಳ್ದಲ್ಲಿಂದ ನನಗೆ ನಮ್ಮ ಸ್ವಂತದಲ್ಲೇ ಯಾರೋ ಈ ಥರ ಡೆತ್ ಆಗಿದ್ದಾರೇನೋ ಅನಿಸ್ತಾ ಇದೆ. ತಡ್ಕೊಡೋ ಶಕ್ತಿನಿಲ್ಲ. ಇವತ್ತು ವಿಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಇದನ್ನು ಕೂಡ ಮಾಡೋ ಮೂಡಿರಲಿಲ್ಲ. ಪ್ರತಿಯೊಬ್ಬರು ಹಾಕ್ತಾಯಿದ್ದಾರೆ. ಇನ್ನು ನಾವು ಅವರಿಂದ ಇನ್ಸ್ಪಿರೇಷನ್ ಆಗಿರೋ ನಾವು ಅವ್ರಿಗೆ ಅಟ್ಲೀಸ್ಟ್ ಒಂದು ಧನ್ಯವಾದ ಹೇಳೋದಕ್ಕೋಸ್ಕರನಾದರೂ ಮಾಡಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ನಾನು ಕೇಳ್ಕೊಬೋದು ಅಷ್ಟೇ, ಏನು ಹೇಳೋಕ್ಕಾಗಲ್ಲ. ಸ್ನೇಹ ಪ್ರೆಗ್ನೆಂಟ್ ಇರೋದ್ರಿಂದ ಅವ್ರ ಹೊಟ್ಟೆನಲ್ಲೇ ಒಂದು ಮಗು ರೂಪದಲ್ಲಿ ಹುಟ್ಟು ಬರಲಿ ಅಂತ ಅಷ್ಟೇ ಕೇಳ್ಕೊಬೋದು. ಸ್ವಾತಿ ಸುಹಾಸಿಗೆ ನಾನು ಹೇಳೋದಿಷ್ಟೇ, ನಾವು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಬೋದು. ಬಟ್ ಹೇಳೋಷ್ಟು ಸುಲಭ ಅಲ್ಲ. ನಿಮ್ಮ ತಾಯಿ ನಿಮಗೆ ಅದ್ರ ನೋವು ನಿಮಗೆ ಗೊತ್ತಿರುತ್ತೆ. ನಮಗೆ ಎಷ್ಟು ನೋವಾಗ್ತಿದೆ ಅಂದರೆ ನಿಮಗೆ ಎಷ್ಟು ನೋವು ಆಗಿರ್ಬೋದು ಅಂತ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾನು ಹೇಳೋದಿಷ್ಟೇ, ಚೆನ್ನಾಗಿರಿ, ನೆಮ್ಮದಿಯಾಗಿರಿ. ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ನೆಮ್ಮದಿಯಾಗಿ ನೀವು ಸುನಿ, ವೀರು ಎಲ್ಲ ಆರಾಮಾಗಿರಿ. ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಸಾಧ್ಯವಾದರೆ ಅಪ್ಪನ್ನ ತಂದು ನೀವು ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಏನು ಅನ್ಕೋಬೇಡಿ, ನನ್ನ ಸಜೆಷನ್ ಅಷ್ಟೇ ಹೇಳ್ತಿರೋದು. ಸಾಧ್ಯವಾದರೆ ನಿಮ್ಮ ಅಪ್ಪನ ನೀವೇ ಕರ್ಕೊಬಂದು ಇಟ್ಕೊಳ್ಳಿ.
ಸಾಧ್ಯವಾದರೆ ನಿಮ್ಮ ಅಪ್ಪನ ನೀವು ಕರ್ಕೊಬಂದರೆ ನೀವು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ. ನನ್ನ ಸಜೆಷನ್ ಅಷ್ಟೇ. ಸ್ನೇಹ ಪ್ರೆಗ್ನೆಂಟ್ ಇರೋದ್ರಿಂದ ಅವಳಿಗೂ ಪಾಪ ನೋಡ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಸುಹಾಸು ಡ್ಯೂಟಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ. ಸಾಧ್ಯವಾದರೆ ಅಪ್ಪನ ಕರ್ಕೊಬಂದು ನೀವೇ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ. ನನ್ನ ಸಜೆಷನ್ ಅಷ್ಟೇ. ಓಕೆ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಆಂಟಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟೇ ನಾನು ಕೇಳ್ಕೊಬೋದು ಅಷ್ಟೇ. ದಯವಿಟ್ಟು ಯಾರಿಗೂ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಇರೋದೊಂದೇ ಜೀವನ. ನಾವು ಇವತ್ತಿದ್ದವ್ರು ನಾಳೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಅವ್ರ ಮನೇಲಿ ನಾಳೆ ನಮ್ಮ ಮನೇಲೂ ಆಗ್ಬೋದು. ದಯವಿಟ್ಟು ಯಾರಿಗೂ ನೋವು ಮಾಡಬೇಡಿ, ಹರ್ಟ್ ಮಾಡಬೇಡಿ. ಅವ್ರ ಕಾಳ್ಗುಣ ಸರಿ ಇಲ್ಲ, ಇವ್ರ ಕಾಳ್ಗುಣ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ, ಯಾರು ಸರಿ ಇಲ್ಲ, ಯಾರು ಹೆಂಗಿದ್ರೆ ನಮಗೆ ನಮ್ಮ ಜೀವನ ನಾವು ನೋಡ್ಕೊಬೇಕು. ಯಾಕೆಂದರೆ ಇವತ್ತು ಅವ್ರ ಮನೇಲಿ ಆಗೋದು ನಾಳೆ ನಮ್ಮ ಮನೇಲೂ ಆಗ್ಬೋದು ಅಲ್ವಾ? ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಯಾರಿಗೂ ಹರ್ಟ್ ಮಾಡಬೇಡಿ. ಯಾರು ಯಾವಾಗ ಹೆಂಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇರೋ ತನಕ ಒಬ್ರಿಗೊಬ್ರು ಗೌರವ ಕೊಡಿ. ಕೇವಲವಾಗಿ ಯಾರ ಬಗ್ಗೆನೂ ಮಾತಾಡಬೇಡಿ. ನಾನು ಹೇಳೋದು ಏನಂದರೆ, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ. ನಾವೇನು ಯಾರು ಇಲ್ಲಿ ಪರ್ಮನೆಂಟಾಗಿ ಇರೋಕ್ಕೆ ಬರಲ್ಲ. ನೀನು ಎಷ್ಟು ಕೋಟಿಗಿರು ಅಥವಾ ಬಡವನಾಗಿರು, ಅರಮನೇಲಿರೋ ಗುಡಿಸ್ಲರಿರು, ನಾವು ಹೋಗೋದು ಒಂದು ದಿವಸ ಹೋಗಲೇಬೇಕು. ಇದು ಯಾವುದು ನಮ್ಮ ಸ್ವಂತ ಅಲ್ಲ, ಶಾಶ್ವತನೂ ಅಲ್ಲ. ಇರೋ ತನಕ ಅಷ್ಟೇ ನಂದು ನಿಂದು, ನಂಗೆ ಅದು ಬೇಕು ಇದು ಬೇಕು ಅನ್ನೋದು. ಇರೋದು ಒಂದೇ ಜೀವನ. ಇರೋ ಜೀವನದಲ್ಲಿ ದಯವಿಟ್ಟು ಯಾರನ್ನ ದ್ವೇಷ ಮಾಡಬೇಡಿ. ಯಾರಾದರೂ ನಿಮಗೆ ಶತ್ರುಗಳು ಅನಿಸಿದ್ರೆ ದಯವಿಟ್ಟು ಯಾರ ಹತ್ರನೂ ಶತ್ರುತ್ವ ಬೆಳೆಸ್ಕೋಬೇಡಿ. ಮಾತಾಡ್ಬೇಕು ಅನಿಸ್ದಾಗಲೇ ಮಾತಾಡಿ, ಚೆನ್ನಾಗಿರಿ. ಯಾಕಂದರೆ ನಾಳೆ ಅವರು ಸಿಗ್ತಾರೋ ಇಲ್ವೋ ಅಥವಾ ನಾವೇ ನಾಳೆ ಇರ್ತೀವಿ ಅನ್ನೋದು ಗ್ಯಾರಂಟಿ ಇರಲ್ಲ. ಆದಷ್ಟು ಎಲ್ಲರೂ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ಆರೋಗ್ಯ ಇಶ್ಯೂ ಇದೆ ಅಂದರೆ ದಯವಿಟ್ಟು ತಕ್ಷಣ ಆಸ್ಪತ್ರೆಗೆ ತೋರಿಸಿ, ಅದಕ್ಕೆ ಏನು ಹೇಳ್ತಾರೆ ಆ ಟ್ರೀಟ್ಮೆಂಟ್ ಮಾಡಿ. ಯಾಕಂದರೆ ಏನಾಗ್ಬೋದು ಅಂತಲೂ ಹೇಳೋಕ್ಕಾಗಲ್ಲ. ಇವಾಗ ಬರ್ತಿರೋ ಕಾಯಿಲೆಗಳೇ ಯಾವ ಥರ ಏನಾಗುತ್ತೆ. ಚೆನ್ನಾಗಿರೋರು ಇವತ್ತು ಚೆನ್ನಾಗಿರೋರು ನಾಳೆ ಇರ್ತಾರೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ಏನಾದರೂ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಆಸ್ಪತ್ರೆಗೆ ತೋರಿಸಿ, ಟ್ರೀಟ್ಮೆಂಟ್ ತಗೊಳ್ಳಿ. ಟೈಮಿಗೆ ಊಟ ಮಾಡಿ, ಚೆನ್ನಾಗಿರಿ. ಇರೋ ತನಕ ಚೆನ್ನಾಗಿರಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾರಿಗೂ ಶಾಶ್ವತ ಇಲ್ಲ. ಯಾರನ್ನೂ ದ್ವೇಷ ಮಾಡಬೇಡಿ, ಯಾರ ಹತ್ರನೂ ಮಾತು ಬಿಡಬೇಡಿ, ಎಲ್ಲರ ಹತ್ರನೂ ಮಾತಾಡಿ. ಯಾಕಂದರೆ ನಾಳೆ ನಾವು ಮಾತಾಡೋಕ್ಕೆ ನಾವು ಇರ್ತೀವೋ ಇಲ್ವೋ ಅಥವಾ ಅವರೇ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡಿ, ಚೆನ್ನಾಗಿರಿ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ನನಗೆ ಮಾತಾಡ್ತಾನೆ ಅಳು ಬರ್ತಾಯಿದೆ. ನಂಗೆ ನಿನ್ನೆ ಗೊತ್ತಾದ ತಕ್ಷಣ ನನಗೆ ಎಷ್ಟೊತ್ತಿದ್ದೀನೋ ಗೊತ್ತಿಲ್ಲ, ನನ್ನ ಮಗಳು ಕೂಡ ಕೇಳಿದ್ಲಿ, ಏನು ಮಮ್ಮಿ ಅಷ್ಟೊಂದು ಅಳ್ತೀಯ, ಯಾರು ಸತ್ತೋದ್ರು ನೀನು ಅಳ್ತೀಯಲ್ಲ ಅಂತ. ಯಾಕಂದರೆ ಏನೋ ಗೊತ್ತಿಲ್ಲ, ತುಂಬಾ ನೋವಾಯಿತು. ಅದರಲ್ಲೂ ಇವ್ರು ತುಂಬ ಕನೆಕ್ಟ್ ಆಗಿದ್ರು, ನಮಗೆ ಸ್ವಂತದವರು ಅಂತಲೇ ಅನಿಸ್ಬಿಟ್ಟಿತ್ತು. ಯಾಕಂದರೆ ಡೈಲಿ ನೋಡ್ತೀವಿ, ಅವ್ರ ಲಾಗ್ಸ್ ಎಲ್ಲ ನೋಡ್ತಾಯಿದ್ವು. ಅವರಂತೂ ಇವಾಗ 3-4 ತಿಂಗಳಿಂದ ಸುಹಾಸರು ವೀಡಿಯೋ ಹಾಕಿಲ್ಲ. ಆದರೆ ಸ್ವಾತಿ ವೀಡಿಯೋನ ನಾವು ಯಾವಾಗಲೂ ಫಾಲೋ ಮಾಡ್ತೀವಿ. ಅವರು ಕೂಡ ಇವಾಗ ತಿಂಗಳಿಗೊಂದು 15 ದಿವಸಕ್ಕೊಂದು ಹಾಕ್ತಾಯಿದ್ರು. ಈ ನಡುವೆ ವಾರಕ್ಕೆ 2-3 ವೀಡಿಯೋ ಹಾಕ್ತಾಯಿದ್ರು. ಏನು ಹೇಳೋಕ್ಕಾಗಲ್ಲ, ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ಅವ್ರ ವಿಡಿಯೋಗಳನ್ನ ನೋಡಿ ಎಷ್ಟು ಕನೆಕ್ಟ್ ಆಗಿದ್ದೀವಿ ಅಂದರೆ, ನಮ್ಮ ಅಕ್ಕಪಕ್ಕನೇ ಇದ್ದಾರೇನೋ, ನಮ್ಮ ಸ್ವಂತ ರಿಲೇಷನ್ಗಳೇನೋ. ಅವ್ರಿಗೂ ನಮ್ಮ ರಿಲೇಷನ್ನೇ ಯಾರೋ ತೀರೋಗಿ. ನಾನು ಬೆಳಗ್ಗೆನೇ ಕಾಲ್ ಮಾಡಿ ನನ್ನ ತಂಗಿಗೂ ಕೂಡ ಹೇಳಿದೆ, ನೋಡಿದೆ ನಿರ್ಮಾ ಈ ಥರ ಹಿಂಗಾಯಿತು ಅಂತ. ಹೌದು ಕಣಕ್ಕಯ್ಯ, ನನಗೆ ತುಂಬ ಬೇಜಾರಾಯಿತು. ನಾನು ಇನ್ನೂ ಅವಳಿಗೆ ಕಾಲ್ ಮಾಡೋಕ್ಕೆ ಆಗಲಿ. ನನಗೆ ನಮ್ಮನೇಲೇ ನಾವು ಮಾತಾಡೋದೇ ಆಗೋಯ್ತು. ನಾನು, ನನ್ನ ಮಗಳು, ನಮ್ಮನೆಯವರು ಹೇಳ್ಕೊಂಡು ಅವ್ರದ್ದು ಹಳೆ ವಿಡಿಯೋಗಳೆಲ್ಲ ನೋಡಿದೆ. ನಾನು ಒಂದ್ಸರಿ ಫುಲ್ಲು ಅವ್ರ ಹಳೆ ವಿಡಿಯೋಗಳು, ರೀಸೆಂಟಲ್ಲಿ ಹಾಕಿರೋ ವೀಡಿಯೋಸ್ ಎಲ್ಲ ತುಂಬ ನೋಡಿದೆ. ಬೆಳಗ್ಗೆ ಎದ್ದು ತಡೆಯೋಕ್ಕಾಗಿಲ್ಲ. ನನ್ನ ತಂಗಿಗೆ ಬೆಳಗ್ಗೆನೇ ಕಾಲ್ ಮಾಡಿದೆ, ನೋಡ್ದ ಈ ಥರ ಆಯಿತು ಸುಮಾ ಆಂಟಿಗೆ ಅಂತ. ಹೌದು ಕಣಕ್ಕೆ, ನಾನು ನೋಡಿದೆ, ಬೇಜಾರಾಯಿತು ಅಂತ ಅವಳು ಹೇಳಿದ್ಲು. ಪ್ರತಿದಿನ ಅವಳು ಕೂಡ ಆ ವೀಡಿಯೋಸ್ ನೋಡ್ತಿದ್ಲು, ನಾನು ನೋಡ್ತಾಯಿದ್ದೆ. ಯಾರೋ ನಮ್ಮ ಸ್ವಂತದೇರೇನೋ ಅನಿಸ್ತಾ ಇದೆ. ಅಲ್ಲೇ ವ್ಯೂಸ್ ಯಾರೋ ಅನ್ಕೊತಾರೆ ವ್ಯೂಸಿಗೋಸ್ಕರ ಹಾಕಿದಾರಂತ. ದಯವಿಟ್ಟು ವ್ಯೂಸಿಗೋಸ್ಕರ ಅಲ್ಲ. ಅವ್ರ ವಿಡಿಯೋ ನೋಡಿ ನಾವು ಬಂದಿರೋರು. 5-6 ವರ್ಷದಿಂದ ಅವ್ರನ್ನ ನಾವು ಫಾಲೋ ಮಾಡ್ತಾ ಇರೋವಂಥವ್ರು. ಹಾಗಾಗಿ ಹೇಳ್ಬೇಕು ಅನಿಸ್ತು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಷ್ಟು ಮಾತ್ರ ಕೇಳ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ನನಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಎಡಿಟಿಂಗ್ ಮಾಡಬೇಕಿತ್ತು, ನನಗೇನು ಮಾಡೋಕ್ಕೂ ಮೂಡಿಲ್ಲ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಕೇಳ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ.